Dear students, ನೀವೀಗಾಗಲೇ ತಿಳ್ಕೊಂಡ ಹಾಗೆ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಭಾಗ ಪ್ರಮಾಣ ಸೂತ್ರ Px, y is equal to m1 x2 plus m2 x1 divided by m1 plus m2. ಹೇಳ್ಕೋಬೇಕಾದ್ರೆ ನಿಧಾನ ಕೇಳ್ಕೊಂಡ್ರೆ ಕನ್ಫ್ಯೂಸ್ ಆಗಲ್ಲ, ತಪ್ಪು ಬರೆಯಲ್ಲ. ಆಯ್ತಾ? ಅದೇ ರೀತಿ ಇಲ್ಲಿ x ಅನ್ನು ತಗೊಂಡಿದ್ದೀವಿ, ಇನ್ನೊಂದು y ನ ನಿರ್ದೇಶಾಂಕ, ಇದು x ನ ನಿರ್ದೇಶಾಂಕ ಆಗುತ್ತೆ, ಇನ್ನೊಂದು y ನ ನಿರ್ದೇಶಾಂಕ. ಬರಿಬೇಕಾದ್ರೆ m1 y2 plus m2 y1 divided by m1 plus m2. ನಾನು ಎಷ್ಟು ಒಳ್ಳೆ ಮಾತಿಂದ ಹೇಳಿದ್ದೀನಿ ನಾನು, ಹೌದಾ? ಈಸಿ ಇದೆ ಸೂತ್ರ, ಕಲ್ತ್ ಬಿಡ್ರಿ. ಬರೆಯೋದು ಏನ್ ಕಷ್ಟ ಅಲ್ಲ, ಕಲ್ತ್ ಮೇಲೆ ಒಂದೆರಡು ಸರಿ ಬರ್ದ್ ಬಿಟ್ರೆ ಅದು ಮತ್ತೆ ಹೋಗಲ್ಲ. ಯಾವ್ದಾದ್ರು ಸೂತ್ರ ಈಗ ನಿನಗೆ ಮೊದಲು ಕಲ್ತಿದ್ದು ಹೇಳಿದ ತಕ್ಷಣ ಹೇಳ್ತೀಯ ಅಂದ್ರೆ ಅದಕ್ಕೆ ಕಾರಣ ಅವಾಗ ಕರೆಕ್ಟ್ ಆಗಿ ಕಲ್ತಿರ್ತೀಯ, ಅದು ಮರ್ತ ಹೋಗಲ್ಲ. ಆಮೇಲೆ ರಿವಿಷನ್ ಮಾಡ್ಕೊಂಡ್ಬಿಟ್ರೆ ಆಯ್ತು ಒಂದೆರಡು ಸರಿ. ಸೊ ಹಾಗಾದ್ರೆ ಈ ಒಂದು ಸೂತ್ರದ ಮೇಲೆ ಸಮಸ್ಯೆಗಳು ಅಭ್ಯಾಸ ಒಂದು ಲೆಕ್ಕ ಇದೆ, ಅದನ್ನ ಮಾಡ್ರಿ ಅಂತ ಹೇಳಿದ್ದೆ ನಾನು, ಒಂದು ಉದಾಹರಣೆಯನ್ನ ತೋರಿಸ್ಬಿಟ್ಟು. ಈಗ ಅದನ್ನೇ ತಗೊಳ್ತೀನಿ ನಾನು. ಅಭ್ಯಾಸ 7.2 ನಲ್ಲಿ ಇರ್ತಕ್ಕಂಥ ಮೊದಲನೇ ಪ್ರಾಬ್ಲಮ್ ಏನಿದೆ, ಅದು -1,7 ಮತ್ತು 4,-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಯಾರಾದ್ರೂ ಇನ್ನೂ ಕರೆಕ್ಟ್ ಆಗಿ ಹಿಂದಿನ ತರಗತಿನಲ್ಲಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೊಂದ್ಸರಿ ನಾನು ತೋರಿಸ್ತಾ ಇದ್ದೇನೆ. ಇನ್ನು ಎಷ್ಟು ಜನ ಮಾಡಿದಿರಿ ಲೆಕ್ಕನ? ಗುಡ್. ಮಾಡಿರೋದು ಬಿಟ್ಟು ಮಾಡದೇ ಇರೋದು ನೋಡ್ಕೊಳ್ಳಿ. ಯಾಕೆ ಮಾಡ್ಲಿಲ್ಲ ಉಳಿದವರು ನೀವೇ ಕ್ವಶನ್ ಮಾಡ್ಕೊಳ್ಳಿ, ನೀವೆಷ್ಟು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಿದ್ದೀರಾ ಅಂತ. 10th ಸ್ಟ್ಯಾಂಡರ್ಡ್ ನೀವು ಒಂದು ಎಕ್ಸಾಂಪಲ್ ತೋರಿಸಿದ್ಮೇಲೆ ಅದೇ ತರದ ಸಮಸ್ಯೆಗಳನ್ನ ಮಾಡೋದು ತುಂಬಾ ಸುಲಭ. ಸೊ ಪರಿಹಾರ ನಿಮಗೆ ಅವಶ್ಯಕತೆ ಇದ್ರೆ ಇದ್ರ ಮೇಲ್ಗಡೆಗೆ ಆ ಚಿಹ್ನೆಗಳನ್ನ ಬರ್ಕೊಬಹುದು. ಬೇಡ ನನಗೆ ಗೊತ್ತಾಗುತ್ತೆ ಅಂದ್ರೆ ಬಿಟ್ಬಿಡಿ, ಕನ್ಫ್ಯೂಸ್ ಆಗೋರು ಬರ್ಕೋಬಹುದು. ಇದೇನಪ್ಪಾ, ಇದು x1 ಅಲ್ಲ y1, ಕನ್ಫ್ಯೂಸ್ ಮಾಡ್ಕೊಂಡಿದೆ x1 x2 ಅಂತ ಬರ್ಕೊಂಡ್ಬಿಟ್ಟಿರ. ಮತ್ತೆ ಒಂದು ನಿರ್ದೇಶಾಂಕ ಅಂದ್ರೆ ಮೊದಲನೇದು x ವ್ಯಾಲ್ಯೂ, ಎರಡನೇದು y ವ್ಯಾಲ್ಯೂ. ಇದು x1 y1, ಇದು x2 y2. ಇದೀಗಾಗಲೇ ನಮಗೆ ದೂರದ ಸೂತ್ರಗಳನ್ನ ಮಾಡ್ಬೇಕಾದ್ರೆ, ಲೆಕ್ಕ ಮಾಡ್ಬೇಕಾದ್ರೆ ಪರಿಚಯ ಆಗಿದೆ ಚೆನ್ನಾಗಿ, ಹೌದಾ? ಇನ್ನು ಇದು m1 m2 ಬೆಲೆಗಳು. ಸೊ ಹಾಗಾದ್ರೆ ಸೂತ್ರ ಬರ್ಕೊಡ್ತೀವಿ. ಸೂತ್ರ ಇಲ್ಲಿದೆ, ಹಾಗಾಗಿ ನಾನು ನೇರವಾಗಿ ಸಮಸ್ಯೆಗೆ ಬೆಲೆಗಳನ್ನ ತುಂಬ್ತಾ ಹೋಗ್ತೀನಿ ಡೈರೆಕ್ಟ್ ಆಗಿ. x ಸಪರೇಟ್ ಆಗಿ, y ಸಪರೇಟ್ ಆಗಿ ಮಾಡಬಹುದು, ಇಲ್ಲ ಒಂದೇ ಮಾಡಬಹುದು, ಡೈರೆಕ್ಟ್ ಆಗಿ ಮಾಡಬಹುದು. ಸಪರೇಟ್ ಆಗಿ ಮಾಡೋಣ ಅಥವಾ ಸಿಂಗಲ್ ಆಗಿ ಮಾಡೋಣ? ಸಿಂಗಲ್ ಆಗಿ ಮಾಡೋಣ. ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೊ ಇವಾಗ x ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿದೀನಿ ಅಂತಂದ್ರೆ x ಮಾತ್ರ ನಿರ್ದೇಶಾಂಕ ಬರ್ಕೋಣ. x ನ ನಿರ್ದೇಶಾಂಕ m1 x2 plus m2 x1 divided by m1 plus m2. ಸೊ x ಮಾತ್ರ ಬರ್ಕೊಂಡಿದ್ದೀವಿ ಅಲ್ವಾ? ಸೊ ಸಿಂಪ್ಲಿಫೈ ಮಾಡಿದ್ರೆ ಸುಲಭ ರೂಪಕ್ಕೆ ತಂದ ಬೆಲೆಗಳನ್ನ ಫಸ್ಟ್ ಅಳವಡಿಸಿ. m1 2 ಇಂಟು x2 4 ಪ್ಲಸ್ m2 3 ಇಂಟು x1 -1. ಸೊ 3 ಇಂಟು -1 ಡಿವೈಡೆಡ್ ಬೈ m1 ಪ್ಲಸ್ m2 2 ಪ್ಲಸ್ 3. ಏನ್ ಕಷ್ಟ ಇದೆಯಪ್ಪ ಇದು? ಈಗ ಸಿಂಪ್ಲಿಫೈ ಮಾಡ್ಕೊಂಡ್ರೆ 2 4 8, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 3 3 ಡಿವೈಡೆಡ್ ಬೈ 2 ಪ್ಲಸ್ 3 5. ಸೊ ಇವಾಗ 8 ಮೈನಸ್ 3 ಅಂದ್ರೆ 5, 5 ಡಿವೈಡೆಡ್ ಬೈ 5, 5 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ x ನ ಬೆಲೆ ಎಷ್ಟು ಬರುತ್ತೆ? 1. ಸರಿನಾ? ಯಾರು ಮಾಡಿದ್ರಿ? ಗುಡ್. y ನ ಬೆಲೆ ಕಂಡುಹಿಡಿಬೇಕಾದ್ರೆ ನೀವು ಯಾರು ಮಾಡಿಲ್ಲ ಅವರು. y ನ ನಿರ್ದೇಶಾಂಕಗಳು m1 y2 plus m2 y1 divided by m1 plus m2. ಸೊ ಈಗ ಬೆಲೆಗಳನ್ನು ಆದೇಶಿಸಿ y1 ಮತ್ತು y2 ಹಾಗೂ m1 m2 ಬೆಲೆಗಳನ್ನು ಆದೇಶಿಸಿ ಕಂಡುಹಿಡಿಯಿರಿ.
ಮಾಡಮ್ಮ, ಮಾಡಿದೀಯಾ? ಮಾಡು ಮತ್ತೆ, ಏನ್ ಯೋಚನೆ ಮಾಡ್ತಿದೀಯ? ಗುಂಪುಗಳಲ್ಲಿ ಮಾಡಿದಿರಲ್ಲ, ಗುಂಪಿನ ಲೀಡರ್ಗಳು ಎದ್ದಿದ್ಗಳೇ ನಮ್ಮ ಮ್ಯಾಥಮೆಟಿಕ್ಸ್ ಗುಂಪು 4, 3, 7 ಗುಂಪುಗಳಿದೆ. ಇನ್ನೊಬ್ಬ ಬಂದಿಲ್ಲ ಅಂದ್ರೆ ಸೆಕೆಂಡ್ ಲೀಡರ್ ಎದ್ದಿಟ್ಕೋಬೇಕು. ಯಾರೋ ಅವ್ರ ಗುಂಪಲ್ಲಿ ಮಹಾಂತೇಶ ನಾಗರಾಜ್, ಯಾರು ನಿಮ್ಮಿಬ್ರು? ಇನ್ನೊಂದ್ಸರಿ ನಿಮಗೆ ನೆನಪು ಮಾಡ್ತಾ ಇದ್ದೀವಿ. ಪ್ರತಿ ಪಾಠದ ವಾಕ್ಯಗಳು ಮತ್ತು ಸೂತ್ರಗಳನ್ನ ಒಂದ್ ಕಡೆ ಪಟ್ಟಿ ಮಾಡ್ಕೊಂತ ಬರ್ಬೇಕು ಅವತ್ತಿಂದ ಅವತ್ತನೇ, ಮತ್ತು ಅವುಗಳನ್ನ ಕಲ್ತಿರ್ಬೇಕು ಎಲ್ಲರೂ. ಆತರ ನೀವು ಚರ್ಚೆ ಮಾಡ್ಕೋಬೇಕು ಗ್ರೂಪ್ ಅಲ್ಲಿ. ಆಕಾಶ ಹೇಳೋದು ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಕ್ವಿಜ್ ಮಾಡಿದಾಗ ಅದು ಉಪಯೋಗ ಬರುತ್ತೆ, ಮತ್ತೆ ಪರೀಕ್ಷೆಗೂ ಉಪಯೋಗ ಬರುತ್ತೆ. ಗೊತ್ತಾಯ್ತಾ? ಅವನ್ ಚರ್ಚೆ ಮಾಡೋದ್ರಿಂದ ಹಲವಾರು ವಿಷಯಗಳನ್ನ ನೆನ್ಪಿಟ್ಕೋಬೇಕು. ಇನ್ನೊಂದು ಗ್ರೂಪ್ ಯಾರು? ಅವತ್ತಿಂದ ಅವತ್ತೇ ಕಲಿಬೇಕು. ಸುಗಮ್ ಎಸ್ ವೈ ನಿರ್ದೇಶಾಂಕ ಕಂಡಿಡಿದ್ರೆ M1 2, Y2 ಎಷ್ಟಿದೆ? -3 ಪ್ಲಸ್ M2 3, Y1 7. ಸರಿನಾ? ಛೇದದಲ್ಲಿ 2 ಪ್ಲಸ್ 3 is equal to plus into minus minus 2 ಮೂರ್ಲೆ 6 ಪ್ಲಸ್ 7 ಮೂರ್ಲೆ 21 divided by 2 ಪ್ಲಸ್ 3 5. ಸೊ ಹಾಗಾದ್ರೆ y is equal to 21 6 ಕಡೆ ಎಷ್ಟು ಬರುತ್ತೆ? 15 ಬರುತ್ತೆ. ಡಿವೈಡೆಡ್ ಬೈ 5, 5 ಮೂರ್ಲೆ y ನ ಬೆಲೆ ಎಷ್ಟು? 3. ಸರಿನಾ? ಸೊ ಹಾಗಾದ್ರೆ px, y ನಿರ್ದೇಶಾಂಕ x ನ ಬೆಲೆ 1, y ನ ಬೆಲೆ 3. ಗೊತ್ತಾಯ್ತಲ್ವಾ? ಈ ರೀತಿ ಲಾಸ್ಟ್ಗೆ ಬರೀಬೇಕು. ಸೊ ಈ ಮಾಡಿದಂತ ಸಮಸ್ಯೆನಲ್ಲಿ ಅವರು 2 ಬಿಂದುಗಳನ್ನ ಕೊಟ್ಟು ಈ ಪ್ರಮಾಣದಲ್ಲಿ ವಿಭಾಗಿಸಿದರೆ ಆ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡಿಡಿ ಅಂತ ಹೇಳಿದ್ದಾರೆ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಬರುತ್ತೆ. 2 ಬಿಂದುಗಳನ್ನ ಕೊಡ್ತಾರೆ, ಆ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಅವರೇ ಕೊಟ್ಬಿಡ್ತಾರೆ. ಹಾಗಾದ್ರೆ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಕಂಡಿಡಿ ಅಂತ ಕೇಳ್ತಾರೆ. M1 M2 ಬೆಲೆ ಕಂಡಿಡಿ ಅಂತ ಕೇಳ್ಬಿಡ್ತಾರೆ. ಅರ್ಥಾಯ್ತಾ? ಆ ತರದ ಬೇಕಾದ್ರೆ ಬರ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್. A -6, 10 ಮತ್ತು B 3, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ನಾನು ಹೇಳಕ್ ಬರ್ಕೋಬೇಕು, ಬುಕ್ ನೋಡಂಗಿಲ್ಲ. A -6, 10 ಮತ್ತು B 3, -8 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು -4, 6 ಬಿಂದುವು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ? ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ? ಹಾಗಾದ್ರೆ
ನಿಮ್ಗೀಗ ನಾನು ಆಗ್ಲೇ ಹೇಳಿದ ಹಾಗೆ ಅರ್ಥ ಆಗಿರ್ಬೇಕು. ಅವ್ರು ಕೇಳಿರೋದು ಏನ್ ಕೇಳಿದಾರೆ ಹಾಗಾದ್ರೆ, ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂದ್ರೆ ಏನ್ ಕಂಡುಹಿಡಿಬೇಕು ನಾವು, m1 m2 ಕಂಡುಹಿಡಿಬೇಕು. ಅಂದ್ರೆ m1 ಮತ್ತು m2 ನ ಬೆಲೆಗಳನ್ನ ಕಂಡುಹಿಡಿಬೇಕು. ಹಿಂದೆ ಮಾಡಿದ ಎರಡೂ ಲೆಕ್ಕದಲ್ಲಿ ನಾವು ಪಿ ಬಿಂದುವನ್ನ ಕಂಡುಹಿಡಿತಾ ಇದ್ವಿ. ಈಗ ಪಿ ಬಿಂದುವನ್ನ ಅವರೇ ಕೊಟ್ಟಿದ್ದಾರೆ. ಪಿ ಎಕ್ಸ್ y ನ ನಿರ್ದೇಶಾಂಕಗಳು -4, 6 ಅಂತಕ್ಕಂಥ ಬಿಂದು ಎ ಬಿ ಸರಳ ರೇಖೆಯನ್ನ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದು ಕ್ವಶನ್ ಮಾರ್ಕ್. ಈಗ ಮತ್ತೆ ಇಲ್ಲಿ ಭಾಗ ಪ್ರಮಾಣ ಸೂತ್ರವನ್ನೇ ಬಳಸ್ತೀವಿ. ಇದು x1 y1, ಇದು x2 y2, ಇದು x y, m1 ಮತ್ತು m2 ಗಳನ್ನ ಕಂಡುಹಿಡಿಯಬೇಕು. ಅರ್ಥ ಆಯ್ತಾ? ಸೊ ಪರಿಹಾರದಲ್ಲಿ ಇದನ್ನೆಲ್ಲ ಬರ್ಕೊಂಡ್ಬಿಟ್ಟು ಮಾಡಿ ಭಾಗ ಪ್ರಮಾಣ ಸೂತ್ರವನ್ನ ಬಳಕೆ ಮಾಡಿ. ಭಾಗ ಪ್ರಮಾಣ ಸೂತ್ರದ ಪ್ರಕಾರ p x y is equal to m1 x2 plus m2 x1 divided by m1 plus m2 comma m2 y1 ಅಥವಾ m1 y2 plus m2 y1 divided by m1 plus m2. ಬರಿಬೇಕಾದ್ರೆ ಮನಸ್ಸಲ್ಲಿ ಹೇಳ್ಕೊತಾ ಬರಿಬೇಕು ಅಂತ ನೋಡಿ. ಪ್ರತಿ ಬಾರಿ ನಾ ಬರಿಬೇಕಾದ್ರೆ ಸೂತ್ರವನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ನೀವು ಮನಸ್ಸಿನಲ್ಲಿ ಅಥವಾ ಬಾಯ್ಬಿಟ್ಟು ಹೇಳ್ಕೊಂಡು ಅದನ್ನ ಬರಿತಾ ಇದ್ರೆ ಅದು ಮರ್ತೋಗಲ್ಲ, ಆಮೇಲೆ ಹೇಳೋದು ರೂಢಿ ಆಗುತ್ತೆ. ಸೊ ಈಗ ನಾವು ಹಾಗೆ ಮಾಡಿದ ಹಾಗೆ ಇಲ್ಲಿ ಒಂದು ತಗೋಣ, ಯಾವ್ದಾದ್ರು ಐದರ್ ಎಕ್ಸ್ ನಿರ್ದೇಶಾಂಕನಾದ್ರೂ ತಗೋಣ, ಇಲ್ಲ ವೈ ನಿರ್ದೇಶಾಂಕನಾದ್ರೂ ತಗೋಣ. ನೋಡಿ ಎರಡರಲ್ಲೂ m1 m2 ಬೆಲೆಗಳಿದೆ. ಸೊ ಈ ಸಮಸ್ಯೆಯನ್ನ ನೀನು ಎಕ್ಸ್ ಅಥವಾ ವೈ ಯಾವುದಾದ್ರೂ ಒಂದು ನಿರ್ದೇಶಾಂಕ ತಗೊಂಡ್ರೆ ಸಾಕು ಬಂದ್ಬಿಡುತ್ತೆ. ಸೊ ನಾನು ಎಕ್ಸ್ ನ ನಿರ್ದೇಶಾಂಕನೇ ತಗೊಳ್ತೀನಿ. ಎಕ್ಸ್ ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2. ಅರ್ಥ ಆಯ್ತಾ? ಸೊ ಇವಾಗ ಎಕ್ಸ್ ನ ನಿರ್ದೇಶಾಂಕ ಇಲ್ಲಿದೆ, ಏನದು -4 ಇಸ್ ಈಕ್ವಲ್ ಟು m1 ಗೊತ್ತಿಲ್ಲ, m1 ಅಂತಾನೆ ಬರೀಬೇಕು. x2 ಗೊತ್ತಿದೆ, ಎಷ್ಟು 3. ನೆಕ್ಸ್ಟ್ ಪ್ಲಸ್ m2 ಗೊತ್ತಿಲ್ಲ, x1 ಗೊತ್ತಿದೆ, ಎಷ್ಟಿದೆ ನೋಡಿ -6 ಡಿವೈಡೆಡ್ ಬೈ m1 ಪ್ಲಸ್ m2 ಅದು ಗೊತ್ತಿಲ್ಲ, m1 ಪ್ಲಸ್ m2. ಆಯ್ತಾ? ಸೊ ಇವಾಗ ಓರೆ ಗುಣಾಕಾರ ಮಾಡೋಣ. ನೋಡ್ಕೊಳ್ಳಿ, ಓರೆ ಗುಣಾಕಾರ ಅಂದ್ರೆ -4 ರಿಂದ m1 ಮತ್ತು m2 ಅನ್ನ ಗುಣಿಸೋಣ. -4 ಇಂಟು m1 -4 m1 ಮೈನಸ್ ಇಂಟು ಪ್ಲಸ್ ಮೈನಸ್ -4 ಇಂಟು m2 -4 m2 ಇಸ್ ಈಕ್ವಲ್ ಟು ಬಲಭಾಗದಲ್ಲಿ 3 ಇಂಟು m1 3 m1 ಪ್ಲಸ್ ಇಂಟು ಮೈನಸ್ ಮೈನಸ್ 6 ಇಂಟು m2 6 m2. ಅರ್ಥ ಆಯ್ತಲ್ವಾ? ನೋಡಿ ಎರಡೂ ಕಡೆಗೆ m1 ಮತ್ತು m2 ಬೆಲೆಗಳಿದ್ದಾವೆ. m1 ನೆಲ್ಲ ಒಂದ್ ಕಡೆ ತಗೋಣ, m2 ನ ಒಂದ್ ಕಡೆ ತಗೋಣ. ಇಲ್ಲಿ -4 m1 ಇದೆ, ಅದ್ರ ಜೊತೆಗೆ ಆ ಕಡೆ ಇರ್ತಕ್ಕಂಥ 3 m1 ನ ಎಡಭಾಗಕ್ಕೆ ತಗೊಂಬ. ಏನಾಗುತ್ತೆ? -3 m1 ಆಗುತ್ತೆ ಇಸ್ ಈಕ್ವಲ್ ಟು. ಇನ್ನ ಬಲಭಾಗದಲ್ಲಿ -6 m2 ಇದೆ, ಈ ಕಡೆ ಇರ್ತಕ್ಕಂಥ -4 m2 ನ ಬಲಗಡೆ ಟ್ರಾನ್ಸ್ಫಾರ್ಮ್ ಮಾಡಿ +4 m2. ಅರ್ಥ ಆಯ್ತಾ? ಇದು ಸುಲಭವಾದಂತ ಒಂದು ಕಲ್ತಿರ್ತಕ್ಕಂಥ ವಿಧಾನಗಳಿಂದ ಸಮೀಕರಣವನ್ನು ಬಿಡಿಸ್ತಾರೆ. ಈಗ -4 -3 m1 ಎಷ್ಟಾಯ್ತು? -7 m1 ಇಸ್ ಈಕ್ವಲ್ ಟು -6 ಪ್ಲಸ್ 4 ಹೆಂಗಾಗುತ್ತಪ್ಪ? 10 ವಿರುದ್ಧ ಚಿಹ್ನೆ ಇದಾವೆ. ಎಷ್ಟಾಯ್ತು? -2 m2. ಅರ್ಥ ಆಯ್ತಲ್ಲ? -2 m2 ಆಯ್ತಾ? ಸೊ ಈಗ ಓರೆ ಗುಣಾಕಾರ ಮಾಡೋಣ. ಓರೆ ಗುಣಾಕಾರ ಅಂತ ಹೇಳಿದ್ರೆ m1 ಇದು
ಛೇದಕ್ಕೆ ಬರುತ್ತೆ ಡಿವೈಡೆಡ್ ಬೈ m2 ಇಸ್ ಈಕ್ವಲ್ ಟು ಇಲ್ಲಿ ಮೈನಸ್ 2 ಇದೆ ಇದು ಬಲಭಾಗ ಕಳಿಸು ಮೈನಸ್ 7 ಅರ್ಥ ಆಯ್ತಾ ಏನ್ ಮಾಡಿದ್ವಿ ಅಂತ ಬಲಭಾಗದಲ್ಲಿದ್ದಂತ ಮೈನಸ್ 7 ಎಡಭಾಗದಲ್ಲಿದ್ದಂತ ಮೈನಸ್ 7 ಬಲ ಛೇದಕ್ಕೆ ಹೋಗ್ತು ಈ ಕಡೆ ಇರ್ತಕ್ಕಂಥ m2 ಈ ಕಡೆ ಭಾಗಕ್ಕೆ ಬಂತು ಹಾಗಾದ್ರೆ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು ಇದು ಭಾಗ ಆಗಲ್ಲ ಹಾಗೆ ಇಡಿ m1 ಇಷ್ಟು m2 ಅಥವಾ m1 ಡಿವೈಡೆಡ್ ಬೈ m2 2/7 ಬಂತು ಇದನ್ನ ಅನುಪಾತ ರೂಪದಲ್ಲಿ ಬಂದ್ರೆ m1 ಇಷ್ಟು m2 ಇಸ್ ಈಕ್ವಲ್ ಟು 2:7 ಅರ್ಥ ಆಯ್ತಾ ಸೊ ಈಗ m1 ಮತ್ತು m2 ಬೆಲೆಗಳು ಬಂತು m1 ನ ಬೆಲೆ 2 m2 ನ ಬೆಲೆ 7 ಅರ್ಥ ಆಯ್ತಾ ಈಗ ಕೆಳಗಡೆ ಬರೀಬೇಕು therefore ಯಾವ ಬಿಂದು ಈ ಬಿಂದು ಮೈನಸ್ 4,6 ಬಿಂದುವು AB ಯನ್ನು ಯಾವ ಅನುಪಾತದಲ್ಲಿ 2:7 ಅನುಪಾತದಲ್ಲಿ ವಿಭಾಗಿಸುತ್ತದೆ ಅರ್ಥ ಆಯ್ತಲ್ವಾ ಸೊ ಬಹಳ ಸುಲಭ ಅರ್ಥ ಮಾಡ್ಕೋಬೇಕಷ್ಟೇ ಹಿಂದಿನ ಸಮಸ್ಯೆಗೂ ಈ ಸಮಸ್ಯೆಗೂ ವ್ಯತ್ಯಾಸ ಇಷ್ಟೇ ಅಲ್ಲಿ ಈ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಕ್ಕೆ ಕೇಳಿದ್ರು ಇಲ್ಲಿ ಅದನ್ನೇ ಕೊಟ್ಬಿಟ್ಟು m1 ಮತ್ತು m2 ಬೆಲೆಯನ್ನ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಅದಕ್ಕೋಸ್ಕರ ನಾವು ಎಕ್ಸ್ ಕೋಆರ್ಡಿನೇಟ್ ಮಾತ್ರ ಬಳಕೆ ಮಾಡಿಕೊಂಡು ಅನುಪಾತವನ್ನ ಕಂಡುಹಿಡಿದಿದ್ದೀವಿ ಇದೇ ತರ ನೀವು y ಕೋಆರ್ಡಿನೇಟ್ ಅನ್ನ y ನಿರ್ದೇಶಾಂಕವನ್ನ ಬಳಕೆ ಮಾಡಿಕೊಂಡು ಕಂಡುಹಿಡಿದ್ರು ಇದೇ ಬೆಲೆ ಬರುತ್ತೆ ಅರ್ಥ ಆಯ್ತಾ ಸೊ ಇಲ್ಲಿ ಒಂದು ಮಾಡಿದ್ರೆ ಸಾಕು ಎರಡನ್ನೂ ಮಾಡೋ ಅವಶ್ಯಕತೆ ಬರಲ್ಲ ಆಯ್ತಾ ಎಕ್ಸಾಮ್ ನಲ್ಲಿ ಈ ಭಾಗ ಪ್ರಮಾಣ ಸೂತ್ರದ ಮೇಲೆ 3 ಅಂಕಗಳಿಗೆ ಸಮಸ್ಯೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಕೆಲವೊಂದ್ಸರಿ 4 ಅಂಕಗಳಿಗೂ ಕೇಳಬಹುದು ಇಲ್ಲಿ ಇನ್ನೊಂದು ವಿಶೇಷವಾದಂತ ಸಮಸ್ಯೆಯನ್ನ ತಗೊಳ್ಳೋಣ ಬರ್ಕೊಳ್ಳಿ ನೆಕ್ಸ್ಟ್ ಪ್ರಾಬ್ಲಮ್ a 2, -2 b -7, 4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ಬ್ರಾಕೆಟ್ ಅಲ್ಲಿ ತ್ರೈಭಾಜಕ ಅಂದ್ರೆ ಏನು ತ್ರೈ ಅಂದ್ರೆ 3 ಸಮಭಾಗಗಳನ್ನಾಗಿ ಮಾಡುವ ಬಿಂದುಗಳು ಅಂತ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ 3 ಸಮಭಾಗಗಳನ್ನಾಗಿ ಮಾಡುವ ಬಿಂದುಗಳು ಬ್ರಾಕೆಟ್ ಕ್ಲೋಸ್ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಬರ್ಕೊಂಡ್ರಲ್ವಾ ಸೊ ನೋಡಿ ತ್ರೈಭಾಜಕ ಅಂದ್ರೆ 3 ಸಮಭಾಗಗಳನ್ನಾಗಿ ಮಾಡತಕ್ಕಂತ ಬಿಂದು ಒಂದು ರೇಖೆಯನ್ನ
ಹೀಗೆ ಒಂದು ರೇಖೆ ಇದೆ ಅಂತಂದ್ರೆ AB ಅಂತಕ್ಕಂಥ ರೇಖೆಯನ್ನ ನಾವು ಸಾಮಾನ್ಯವಾಗಿ ಮಧ್ಯಕ್ಕೆ ಒಂದು ಗೆರೆ ಹೊಡೆದ್ಬಿಟ್ರೆ ಈಗ ಇದನ್ನ ಮಧ್ಯಕ್ಕೆ ಕಟ್ ಮಾಡಿದ್ರೆ ಎಷ್ಟಾಗುತ್ತೆ? 2 ಭಾಗ. ಈ 3 ಸಮಭಾಗಗಳನ್ನಾಗಿ ಮಾಡ್ಬೇಕಪ್ಪ. ಅಂದ್ರೆ ಮಧ್ಯದಲ್ಲಿ ಎಷ್ಟು ಬಿಂದುಗಳು ಬೇಕಾಗುತ್ತೆ? 2 ಬಿಂದು ಬೇಕಾಗುತ್ತೆ. ನೋಡಿ, ಇದು ಒಂದು ರೇಖಾಖಂಡ. ಇದನ್ನ 3 ಸಮಭಾಗಗಳನ್ನಾಗಿ ಮಾಡ್ಲಿಕ್ಕೆ ನಾವು P ಮತ್ತು Q ಅಂತಕ್ಕಂಥ 2 ಬಿಂದುಗಳನ್ನ ತಗೊಂಡಿದ್ವಿ. ಅರ್ಥ ಆಯ್ತಾ? ಸೊ ಇವಾಗ ಅವ್ರು ಕೇಳ್ತಿದ್ದಾರೆ, ಅವರು A ನ ನಿರ್ದೇಶಾಂಕ ಕೊಟ್ಟಿದ್ದಾರೆ, B ನ ನಿರ್ದೇಶಾಂಕ ಕೊಟ್ಟಿದ್ದಾರೆ. ಅರ್ಥ ಮಾಡ್ಕೋಬೇಕು ಇದನ್ನ. A ನ ನಿರ್ದೇಶಾಂಕ ಕೊಟ್ಟಿದ್ದಾರೆ, B ನ ನಿರ್ದೇಶಾಂಕ ಕೊಟ್ಟಿದ್ದಾರೆ. ಈ ರೇಖಾಖಂಡವನ್ನು ತ್ರೈಭಾಜಿಸುವ ಅಥವಾ 3 ಭಾಗಗಳನ್ನಾಗಿ 3 ಸಮಭಾಗಗಳನ್ನಾಗಿ ವಿಭಾಗಿಸುವ ಈ 2 ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನಾವು ಭಾಗ ಪ್ರಮಾಣ ಸೂತ್ರದಲ್ಲಿ ಏನ್ ತಿಳ್ಕೊಂಡಿದೀವಪ್ಪ? ಅಲ್ಲಿ ನೋಡಿ, ಒಂದು ರೇಖಾಖಂಡ ಇದೆ ಅಂತ ಹೇಳಿದ್ರೆ AB, ಇಲ್ಲೆಲ್ಲ P ಇದೆ ಅಂತಂದ್ರೆ ಆ P ನ ನಿರ್ದೇಶಾಂಕವನ್ನ ಕಂಡುಹಿಡಿತೀವಿ. ಇದು M1 M2 ಅನುಪಾತದಲ್ಲಿ ವಿಭಾಗಿಸಿದಾಗ. ಹಾಗಾದ್ರೆ ಇಲ್ಲಿ P ಅನ್ನು ಫಸ್ಟ್ ನಾವು ಕಂಡುಹಿಡಿಬೇಕು ಅಂದ್ರೆ ನೀನು ಈ ಭಾಗ ಮತ್ತು ಈ ಭಾಗದ ಅನುಪಾತವನ್ನ ತಗೋಬೇಕು. ಎಷ್ಟಾಗುತ್ತದು? ಇದೆಷ್ಟಾಗುತ್ತೆ, ಇದೆಷ್ಟಾಗುತ್ತೆ. ಒಟ್ಟು ಎಷ್ಟು ಭಾಗ ಇದಾವೆ? 3 ಭಾಗ ಇದಾವೆ. ಈ ಕಡೆ ನೋಡು ಧನುಷ್, 3 ಭಾಗ ಇರತ್ತ. ಹಾಗಾದ್ರೆ ನಾನು P ನ ನಿರ್ದೇಶಾಂಕ ತಗೋತೀನಿ ಅಂದ್ರೆ ಇದು 1 ಭಾಗ ಆಗುತ್ತೆ ಅನುಪಾತ, ಮತ್ತಿದು 2 ಭಾಗ ಆಗುತ್ತೆ. ಸೊ ಇದು M1 ಅಂತ ತಗೋಬೇಕು, ಇದು M2 ಅಂತ ತಗೋಬೇಕು. ಮೊದಲು P ಕಂಡುಹಿಡಿಯಬೇಕು. ಆಯ್ತಾ? ಆಗ P x, y ಅಂತೇಳಿ ತಗೋಬೇಕು. P ಕಂಡುಹಿಡಿದ ಆದ್ಮೇಲೆ 2 ಸಮಸ್ಯೆಗಳನ್ನ ಮಾಡಬೇಕಾಗುತ್ತೆ. P ಕಂಡುಹಿಡಿದ ಆದ್ಮೇಲೆ ನೆಕ್ಸ್ಟ್ Q ಕಂಡುಹಿಡಿಯಬೇಕು. Q ಕಂಡುಹಿಡಿಬೇಕಾದ್ರೆ A ನಿಂದ Q ಗೆ ಎಷ್ಟು ಭಾಗ ಆಗುತ್ತೆ? 2 ಭಾಗ ಆಗುತ್ತೆ. ಈ ಕಡೆಗೆ 1 ಭಾಗ ಆಗುತ್ತೆ. ಹಾಗಾದ್ರೆ P ಫೈಂಡ್ ಔಟ್ ಮಾಡ್ಬೇಕಾದ್ರೆ M1 M2 1:2 ಆಗುತ್ತೆ. Q ಫೈಂಡ್ ಔಟ್ ಮಾಡ್ಬೇಕಾದ್ರೆ M1 M2 2:1 ಆಗುತ್ತೆ. ಅರ್ಥ ಆಯ್ತಾ? ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಚಿತ್ರವನ್ನ ಹಾಕೊಳ್ಳಿ. ಪರಿಹಾರದಲ್ಲಿ ಈ ಚಿತ್ರ ಹಾಕೊಳ್ಳಿ. ಹಾಕೊಂಡು ಕೆಳಗಿನ ಒಂದು ವಾಕ್ಯವನ್ನ ಬರಿಬೇಕಾಗುತ್ತೆ. ಹೇಳ್ತೀನಿ ನಾನು. ಬರ್ಕೊಳ್ಳಿ. P Q ಗಳು A B ಯ ತ್ರೈಭಾಜಕ ಬಿಂದುಗಳಾಗಿರಲಿ. ಅಂದರೆ ತ್ರೈಭಾಜಕ ಅಂದ್ರೆ AP is equal to AP ಯಾವುದಕ್ಕೆ ಸಮ? PQ ಗೆ ಸಮ ಮತ್ತು QB ಗೆ ಸಮ. ಆ 3 ಭಾಗಗಳು ಪರಸ್ಪರ ಒಂದಕ್ಕೊಂದು ಸಮವಾಗಿರ್ತದೆ. is equal to 1 ಅಂತ ಬೇಕಾದ್ರೆ ಬರೀಬಹುದು. ಆದ್ದರಿಂದ therefore P ಯು ಆಂತರಿಕವಾಗಿ AB ಯನ್ನು 1:2 ಅನುಪಾತದಲ್ಲಿ ವಿಭಾಗಿಸುತ್ತದೆ.
1:2 ಅನುಪಾತದಲ್ಲಿ ವಿಭಾಗಿಸುತ್ತದೆ. ಹಾಗಾದ್ರೆ ಇದು m1 ಇದು m2. ಹಾಗಾದ್ರೆ ನೀವು p ನ ನಿರ್ದೇಶಾಂಕ x, y ಕಂಡುಹಿಡಿಯಬೇಕು. ಭಾಗ ಪ್ರಮಾಣ ಸೂತ್ರವನ್ನು ಬಳಸ್ತೀವಿ. m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಸೊ ಈಗ ಬೆಲೆಗಳನ್ನ ತುಂಬ್ತಾ ಬರೋಣ. ಸಪರೇಟ್ ಆಗಿ ಮಾಡಿದ್ದಲ್ವ ಆಗ್ಲೇ, ಈಗ ಡೈರೆಕ್ಟ್ ಆಗಿ ಒಂದೇ ಸಾರಿಗೆ ಒಂದೇ ಸ್ಟೆಪ್ ಅಲ್ಲಿ ಮುಗಿಸ್ಬಿಡ್ಬೋದು. ಎರಡು ಬೆಲೆಗಳನ್ನ ಒಂದೇ ಸಾರಿ ಆಡ್ ಮಾಡೋಣ. m1 x2 ಎಲ್ಲಿದೆ? m1 ಅಂದ್ರೆ 1 ಗೊತ್ತಾಯ್ತಾ? ಇದು x1 y1, ಇದು x2 y2. ಸೊ m1 x2 1 ಇಂಟು -7 ಪ್ಲಸ್ m2 x1 2 ಇಂಟು 2 divided by m1 plus m2 1 plus 2 x ಹಾಕ್ಬಿಟ್ಟೆ, ಕಮ್ಮ ಹಾಕ್ಬಿಟ್ಟು ಅಲ್ಲೇ y ಹಾಕ್ಬಿಡ್ತೀನಿ. m1 ಅಂದ್ರೆ 1 ಇಂಟು y2 4 1 ಇಂಟು 4 ಪ್ಲಸ್ m2 y1 2 ಇಂಟು -2 2 ಇಂಟು -2 divided by m1 plus m2 1 plus 2. ಗೊತ್ತಾಯ್ತಾ? ಸೊ ಈಗ ಸಿಂಪ್ಲಿಫೈ ಮಾಡಿದ್ರೆ 2 ಒಂದೇ 7 -7 ಪ್ಲಸ್ 2 4 ಡಿವೈಡೆಡ್ ಬೈ 1 ಪ್ಲಸ್ 2 3 ಕಮ 4 ಒಂದೇ 4 ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 2 4 ಡಿವೈಡೆಡ್ ಬೈ 1 ಪ್ಲಸ್ 2 3 ಇಸ್ ಈಕ್ವಲ್ ಟು ಇದು ಮುಂದುವರಿಸ್ತೀನಿ. -7 ಪ್ಲಸ್ 4 ಅಂದ್ರೆ -3 ಡಿವೈಡೆಡ್ ಬೈ 3 ಇದೆ ಕಮ 4 4 ಅಂದ್ರೆ 0 ಬೈ 3. ಸೊ ಇವಾಗ 3 ಒಂದೇ ಕ್ಯಾನ್ಸಲ್ ಆಯ್ತು, -1 ಬಂತು ಮೊದಲನೇ. ಆ ಕಡೆ ಅದು 0 ನ 3 ಇಂದ ಭಾಗಿಸಿದ್ರೆ 0. ಸೊ p x, y p ನ ನಿರ್ದೇಶಾಂಕ -1, 0. ಇದು ಮೊದಲನೇ ಪಾಯಿಂಟ್, ಕೇಸ್ 1. ಆಯ್ತಾ? ಅದೇ ತರ ಕೇಸ್ 2 ಎರಡನೇ ಸಂದರ್ಭ, ಕ್ಯೂ ಬಿಂದು ತಗೊಳ್ತೀವಿ. ಇಲ್ಲೇ ಬರೆದಿದ್ವಿ ಪಿ ಯು ಆಂತರಿಕವಾಗಿ ಎ ಬಿ ಅನ್ನು 1:2 ಅನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಬರೆದಿದ್ವಿ. ಈಗ ಕ್ಯೂ ಯು ಆಂತರಿಕವಾಗಿ ಎ ಬಿ ಅನ್ನು ಎಷ್ಟು ಇಲ್ಲಿಂದ ಇಲ್ಲಿ ತನಕ ಇದು ಜಾಸ್ತಿ ಆಗುತ್ತೆ, ಇದೆಷ್ಟಾಗುತ್ತೆ 2, ಆ ಕಡೆ ಅದು 1 ಆಗುತ್ತೆ. ಗೊತ್ತಾಯ್ತಾ? ಸೊ ಬರೀರಿ ಏನಂತ, ಕ್ಯೂ ಆಂತರಿಕವಾಗಿ ಯಾವ್ದನ್ನ ಎ ಬಿ ಯನ್ನು 2:1 ಅನುಪಾತದಲ್ಲಿ ವಿಭಾಗಿಸುತ್ತದೆ. ಆಯ್ತಾ? ಸೊ ಇವಾಗ ಇದು m1 ಇದು m2. ಈಗ ಮತ್ತೆ p x, y ಸೂತ್ರ ಹಾಕಬೇಕು. m1 x2 plus m2 x1 divided by m1 plus m2, m1 y2 plus m2 y1 divided by m1 plus m2. ಸೊ ಈಗ ಬೆಲೆಗಳನ್ನ ತುಂಬ್ತಾ ಬನ್ನಿ. m1 ಅಂದ್ರೆ 2, ಇವಾಗ 2 ಇಂಟು x2 -7 ಪ್ಲಸ್ m2 1 ಇಂಟು x2 ಎಷ್ಟು ಅಲ್ಲ x1 ಎಷ್ಟಿದೆ 2 ಡಿವೈಡೆಡ್ ಬೈ 2 ಪ್ಲಸ್ 1 m1 2 ಇಂಟು y2 4 ಪ್ಲಸ್ m2 1 y1 ಎಷ್ಟಿದೆ -2 ಡಿವೈಡೆಡ್ ಬೈ 2 ಪ್ಲಸ್ 1. ನೋಡಿ ಕಲ್ಸ್ಬಿಟ್ರೆ ಬಹಳ ಸುಲಭ. 2 14 -14 ಯಾಕಂದ್ರೆ ಮೈನಸ್ ಇದೆ, ಪ್ಲಸ್ 2 ಡಿವೈಡೆಡ್ ಬೈ 3, ಇಲ್ಲಿ 4 8 ಪ್ಲಸ್ ಇಂಟು ಮೈನಸ್ ಮೈನಸ್ 2 ಡಿವೈಡೆಡ್ ಬೈ 3. ಸೊ ಇಸ್ ಈಕ್ವಲ್ ಟು 14 2 ಕಡಿ ಇಷ್ಟಾಗುತ್ತೆ
-12 ಡಿವೈಡೆಡ್ ಬೈ 3. ಇಲ್ಲಿ 8 2 ಆದ್ರೆ 6/3 ಭಾಗ ಆಗುತ್ತೆ. 3 ಒಂದೇ 3 2 5 3 ಒಂದೇ 3 4 12. ಹಾಗಾದ್ರೆ ಬಂದಿದ್ದ ಆನ್ಸರ್ -4, 2. ಇದು Q ನ ನಿರ್ದೇಶಾಂಕ x, y. Q ನ ನಿರ್ದೇಶಾಂಕ P ಅಲ್ಲ, P ಆಗಲೇ ಕಂಡು ಬಿಡಿದೀವಾಗ ಇಲ್ಲಿ Q ಅಂತ ತಗೊಳ್ಳಿ. Q ನ ನಿರ್ದೇಶಾಂಕ -4, 2. ಅರ್ಥ ಆಯ್ತಲ್ಲ? ಸೊ ಇದೇ ತರ ಅಭ್ಯಾಸ 7.2ರಲ್ಲಿ ಸಮಸ್ಯೆಗಳಿದೆ. ನೀವು ಪ್ರಯತ್ನ ಮಾಡಿ, ಗೊತ್ತಿಲ್ಲದೆ ಇರತಕ್ಕಂಥದ್ದನ್ನ ಕೇಳಿ ಹೇಳಿಸ್ಕೋಬೇಕು. ಯಾವುದೇ ಪ್ರಾಬ್ಲಮ್ ಬಿಡಬಾರ್ದು, ಎಲ್ಲದನ್ನ ಸಾಲ್ವ್